ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಜನತೆಗೆ. ನಾವು ಇವತ್ತು ಲವಂಗದ ಸೇವನೆ ಬಗ್ಗೆ ತಿಳ್ಕೊಂಡು ಹೋಗೋಣ. ವಿಡಿಯೋ ಇಷ್ಟ ಆದರೆ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದರಲ್ಲಿ ಲವಂಗದಲ್ಲಿ ಮ್ಯಾಗ್ನೀಷಿಯಂ ಹೆಚ್ಚಾಗಿ ದೊರೆಯುತ್ತದೆ, ಹಾಗೆ ವಿಟಮಿನ್ ಎ ಕೂಡ ಇರುತ್ತದೆ. ವಿಟಮಿನ್ ಎ ದೇಹಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ B6 ಕೂಡ ದೇಹಕ್ಕೆ ಬಹಳ ಒಳ್ಳೆಯದು. ಇದು ಆರೋಗ್ಯದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಇದು ಆರೋಗ್ಯದಲ್ಲಿ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಇದನ್ನು ಲವಂಗದ ಟೀಯನ್ನಾಗಿ ಸೇವಿಸುವುದರಿಂದ ನಮಗೆ ತಲೆನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು, ಗ್ಯಾಸ್ಟ್ರಿಕ್ ಅನ್ನು ಕಡಿಮೆ ಮಾಡಿಸಿಕೊಳ್ಳಬಹುದು, ಪಿತ್ತಜನಕಾಂಗ ಕಾಯಿಲೆಯನ್ನು ತಡೆಯಬಹುದು. ಇದು ಹೆಚ್ಚಾಗಿ ಕಾಣಬರುತ್ತದೆ. ನೆಗಡಿಯನ್ನು ಸಹ ತಡೆಯಬಹುದು. ನಿದ್ದೆಹೀನತೆ ಇದು ಹೆಚ್ಚಾಗಿ ಕಂಡುಬರುತ್ತದೆ ಎಲ್ಲರಲ್ಲಿ. ಆಯಸ್ಸು, ಮನುಷ್ಯನಿಗೆ ಆಯಸ್ಸು ಬಹಳ ಆಗುತ್ತದೆ ಎಲ್ಲಾದರೂ ಹೆಚ್ಚು ನಡೆದಾಡಿದ್ದರೆ. ಅಜೀರ್ಣ ಸಮಸ್ಯೆ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಬಾಯಿಯ ದುರ್ವಾಸನೆ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಗಂಟಲು ನೋವನ್ನು ಕಡಿಮೆ ಮಾಡುತ್ತದೆ ಇದು ಲವಂಗದ. ರಕ್ತದ ಪರಿಚಲನೆಯನ್ನು ಸುಧಾರಿಸಲು ಇದು ಸಹಾಯವಾಗುತ್ತದೆ. ಯೂಸ್ನಲ್ನಂಥ ಉರಿತಗಳನ್ನು ಕಡಿಮೆ ಮಾಡುತ್ತದೆ ಲವಂಗವು. ಹಲ್ಲಿನ ನೋವನ್ನು ಕಡಿಮೆ ಮಾಡಲು ಇದು ತುಂಬಾ ಕೆಲಸ ಮಾಡುತ್ತದೆ. ಸ್ನಾಯು ನೋವುಗಳನ್ನು ಕಡಿಮೆ ಮಾಡಲು ತುಂಬಾ ಹೆಲ್ಪ್ ಆಗುತ್ತದೆ. ಮುಂತಾದ ಕಾಯಿಲೆಗಳಿಗೆ ಇದು ಸಹಾಯಕವಾಗಿದೆ. ಇದನ್ನು ಸೇವಿಸುವ ವಿಧಾನ: ಬಿಸಿನೀರನ್ನು ತೆಗೆದುಕೊಳ್ಳಬೇಕು ಮೊದಲು. 1-2 ಲವಂಗಗಳನ್ನು ತೆಗೆದುಕೊಳ್ಳಬೇಕು ಮೊದಲಾಗಿ ನಾವು. ನಂತರ ಚುಟುಕೆ ಅರಿಶಿನ ಪುಡಿಯನ್ನು ತೆಗೆದುಕೊಂಡು ಅದನ್ನು ಮಿಕ್ಸರಂಬಿಸಿ ಅರಿಶಿನ ಟೀ ಲವಂಗ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ, ಲೈಕ್